ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಲಾಸ್ಟ್ ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದೇ ಮೊದಲನೇ ಸಾರಿ ನಮ್ಮನೆಯಿಂದ ಓಂ ಶಕ್ತಿಗೆ ಹೋಗ್ತಿರೋಂಥದ್ದು. ಅದು ನಮ್ಮ ಅತ್ತೆ ಹೋಗ್ತಾ ಇದ್ದಾರೆ. ಅದು ಪ್ರತಿ ವರ್ಷ ಅಂದ್ಕೊಳ್ತಿದ್ರು ಹೋಗಬೇಕು ಅಂತ, ಬಟ್ ಆದರೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಈ ವರ್ಷ ಮಾಲೆ ಹಾಕಿ ಹೋಗ್ತಾ ಇದ್ದಾರೆ. ಅದರಿಂದಾಗಿ ನಾವೆಲ್ಲ ಯಾವ ರೀತಿ ಪೂಜೆ ಇಟ್ಕೊಂಡಿದ್ದು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು 2ನೇ ದಿವಸದ ಪೂಜೆ ಆಗಿರುತ್ತೆ. 2ನೇ ದಿವಸಕ್ಕೆ ನಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಮಾಲೆ ಹಾಕಿರೋರ್ನೆಲ್ಲ ಕರೆದಿದ್ದು, ಬಂದೋರಿಗೆ ಕೊಡೋಕ್ಕಂತ ಹಾಗೆಯೇ ದೇವರಿಗೆ ನೈವೇದ್ಯಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಹಿ ಪೊಂಗಲ್ನೇ ಮಾಡಿದ್ದೆ. ಓಂ ಶಕ್ತಿ ದೇವಸ್ಥಾನದಲ್ಲಿ ಕೂಡ ಸಿಹಿ ಪೊಂಗಲ್ಲು ಮತ್ತು ಮೊಸರನ್ನೇ ಜಾಸ್ತಿ ಮಾಡೋದು ನೈವೇದ್ಯಕ್ಕಂತ. ಅದರಿಂದಾಗಿ ನಾನು ಕೂಡ ಸಿಹಿ ಪೊಂಗಲ್ಲೇ ಮಾಡಿದ್ದೆ. ಈಗ ಸಿಹಿ ಪೊಂಗಲ್ ಮಾಡೋಕ್ಕೆ ಕುಕ್ಕರಲ್ಲಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ನೀರಿಗೇನೆ ಬೆಲ್ಲನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ನೀರು ಫುಲ್ಲು ಕರಗಾದ್ಮೇಲೆ ಅದನ್ನು ಸ್ವಲ್ಪ ಸೋಸ್ಕೋಬೇಕಾಗತ್ತೆ. ಬೆಲ್ಲ ಸೋಸ್ಕೊಂಡಾದ್ಮೇಲೆ ಅದಕ್ಕೇ ತೊಳೆದಿರೋಂಥ ಅಕ್ಕಿ ಮತ್ತು ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು 1-2 ವಿಜಿಲ್ ಕೂಗಿಸ್ಕೊಂಡಿದ್ದೀನಿ. ವಿಜಿಲ್ ಬಂದಮೇಲೆ ಕಂಪ್ಲೀಟ್ ಕುಕ್ಕರ್ ತಣ್ಣಗಾದ್ಮೇಲೆ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು, ಹಾಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ. ಅದರಿಂದಾಗಿ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೆ ತುಪ್ಪನ. ಇದಿಷ್ಟು ಹಾಕಿ ಮಾಡಿದರೆ ಆಯಿತು, ಸಿಹಿ ಪೊಂಗಲ್ ರೆಡಿನೇ ಆಗಿಬಿಡುತ್ತೆ ಬೇಗನೆ. ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ದೇವರ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ. ನಮ್ಮ ಅತ್ತೆಯವರೀಗ ಪೂಜೆ ಮಾಡ್ತಾ ಇದ್ದಾರೆ. ಶಕ್ತಿಯವರು ಪೂಜೆ ಮಾಡ್ತಾ ಇದ್ದಾರೆ. ನಾವೆಲ್ಲ ನಾರ್ಮಲಾಗಿ ಮಾತಾಡಿ ಅಭ್ಯಾಸ ಆಗಿ ಅವ್ರು ಮಾಲೆ ಹಾಕ್ಕೊಂಡಾಗ ಆ ಥರ ಮಾತಾಡೋದಕ್ಕೆ ಅಷ್ಟು ಸಡನ್ನಾಗಿ ಬರೋದೇ ಇಲ್ಲ. ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಅವ್ರ ಹತ್ರ ಮಾತಾಡಬೇಕಾದ್ರೆ. ಈ ಮಾಲೆ ಹಾಕಿದಾಗಲೂ ಅಷ್ಟೇ ಅವ್ರವ್ರ ಅನುಕೂಲ ಯಾವ ರೀತಿ ಇರುತ್ತೆ ಆ ರೀತಿಯಲ್ಲಿ ಮಾಲೆನ ಹಾಕ್ಕೊಳ್ತಾರೆ. ಬೆಳಗ್ಗೆನೇ ಮಾಲೆ ಹಾಕಿ ಸಂಜೆ ಕೂಡ ದೇವಸ್ಥಾನಕ್ಕೆ ಹೊರಡ್ಬೋದು. ಯಾಕಂದರೆ ಕೆಲವರು ಕೆಲಸಕ್ಕೆಲ್ಲ ಹೋಗೋದು ಕಾರಣದಿಂದ ಆ ಥರ ಒಂದೇ ದಿವಸಕ್ಕೆ ಹೊರಡ್ತಾರೆ. ಇನ್ನು ಕೆಲವರು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ. 3 ದಿವಸದವರೆಗೂ ಮಾಲೆ ಹಾಕ್ಕೊಂಡು ಮನೆಯಲ್ಲಿ ವ್ರತ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಡ್ತಾರೆ. ನಮ್ಮ ಅತ್ತೆಯವರು ಮಂಗಳವಾರ ಮಾಲೆ ಹಾಕಿದ್ದು 3 ದಿವಸಕ್ಕೆ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಇದು ಬಂದು 2ನೇ ದಿವಸದ ಪೂಜೆ ಆಗಿರುತ್ತೆ. 2ನೇ ದಿವಸ ನಮ್ಮ ಅತ್ತೆಯವ್ರ ಜೊತೆ ಮಾಲೆ ಹಾಕಿರೋರು ಎಲ್ಲರನ್ನೂ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಹಾಗೆ ಪಾದಪೂಜೆ ಕೂಡ ಇಟ್ಕೊಂಡಿದ್ದು. ನಮ್ಮ ಸುತ್ತಮುತ್ತ ಇರೋರೇ ಎಲ್ಲ ಸೇರ್ಕೊಂಡು ಹೋಗ್ತಾ ಇದ್ದಾರೆ ಓಂ ಶಕ್ತಿ ದೇವಸ್ಥಾನಕ್ಕೆ. ಅದೇನೇ ಆಲ್ಮೋಸ್ಟ್ 2 ಬಸ್ ಫಿಲ್ ಆಗಿದೆ ಆಲ್ರೆಡಿ. ಈ ಮಾಲೆ ಹಾಕಿರೋರು ಎಲ್ಲರ ಮನೇಲೂ ಕೂಡ ಈ ಥರ ಪೂಜೆ ಇರುತ್ತೆ ದಿವಸನೂ ಕೂಡ. ಎಲ್ಲರೂ ಎಲ್ಲರ ಮನೆಗೂ ಹೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹತ್ರ ಯಾರ್ಯಾರ ಮನೆ ಇದೆ ಅವರು 5 ಜನ ಅಥವಾ 9 ಜನ ಆ ಥರ ಕರೆದು ಪೂಜೆನ ಮಾಡ್ತಿದ್ದೀವಿ. ಇನ್ನು ಶಕ್ತಿಗಳೆಲ್ಲ ಬರೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಸಿಹಿ ಪೊಂಗಲ್ಲು, ಹಾಲು ಮತ್ತು ನೀರು ಇಷ್ಟು ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು, ಯಾವುದೇ ಮಾಲೆ ಹಾಕಿದಾಗಲೂ ಅಷ್ಟೇ ಏಜ್ನ ನೋಡೋಕೆ ಹೋಗೋದಿಲ್ಲ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತೀವಿ. ಯಾಕಂದರೆ ಈ ಮಾಲೆ ಎಲ್ಲ ಹಾಕಿದಾಗ ಅವರೇ ಆ ದೇವ್ರ ಸ್ವರೂಪ ಆಗಿರ್ತಾರೆ. ಅದರಿಂದಾಗಿ ಏಜ್ ಎಲ್ಲ ನೋಡೋಕೆ ಹೋಗೋದಿಲ್ಲ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಾರೆ. ನಮ್ಮದಿದು ಮೊದಲನೇ ವರ್ಷ ಆಗಿರೋದ್ರಿಂದ ಪಾದಪೂಜೆ ಏನು ಬೇಡ, ಬರೀ ಅರ್ಶಿನ ಕುಂಕುಮ ಕೊಡಿ ಅಂತಲೇ ಹೇಳಿದರು. ಬಟ್ ಆದರೆ ನಾವು ಅವ್ರು ಬರ್ತಾರಲ್ವ ಹಂಗೆ ಕಳಿಸೋದು ಯಾಕೆ ಬೇಡ ಅಂತ ಅಂದ್ಬಿಟ್ಟು ಪಾದಪೂಜೆನೂ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾದಪೂಜೆ ಕೂಡ ಇಟ್ಕೊಂಡಿದ್ದು. ನಾಳೆನೇ ಇರುಮುಡಿ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದ್ರಿಂದ ನೈಟು ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕಾಗತ್ತೆ ಅಂದ್ಬಿಟ್ಟು ನೈಟ್ ಕರೆದಿರಲಿಲ್ಲ ನಾವು. ಬೆಳಗ್ಗೆನೇ ಮುಗಿಸ್ಕೊಳ್ಳೋಣ ಎಲ್ಲನೂ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಕರೆದಿದ್ದು. ಎಲ್ಲರೂ ಅವ್ರ ಮನೇಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಬರೋದೆಲ್ಲ ಲೇಟ್ ಆಗುತ್ತೆ ಅಂತಲೇ ಹೇಳಿದರು. ಕೆಲವೊಬ್ಬರು ಬರೋಕ್ಕಾಗೋದಿಲ್ಲ ಅಂತಲೂ ಹೇಳಿದರು. ಯಾಕಂದರೆ ಅವರು ದೇವಸ್ಥಾನ ಪೂಜೆ ಅಂತೆಲ್ಲ ಇರುತ್ತಲ್ವ, ಅದರಿಂದಾಗಿ ಲಾಸ್ಟಿಗೆ ನೋಡಿದ್ರೆ 9 ಜನ ಕರೆಕ್ಟಾಗೆ ಬಂದಿದ್ದರು. ಈ ಥರ ಸಣ್ಣ ಪುಟ್ಟದೆಲ್ಲ ಸ್ವಲ್ಪ ಆದಾಗ ಸ್ವಲ್ಪ ಪಾಸಿಟಿವ್ ಫೀಲ್ ಆಗುತ್ತೆ. ಆವಾಗ ನನಗೂ ಅಷ್ಟೇ ಸ್ವಲ್ಪ ಖುಷಿನೇ ಆಯಿತು, 9 ಜನ ಕರೆಕ್ಟಾಗಿ ಬಂದ್ರಲ್ಲ ಅಂತ ಅಂದ್ಬಿಟ್ಟು. ಕಾಲು ತೊಳ್ದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಹಾಕಿ ಪೂಜೆ ಮಾಡಿ ಅವ್ರನ್ನೆಲ್ಲ ಒಳಗೆ ಕರ್ಕೊಂಡು, ಒಂದು 10-15 ವರ್ಷ ದೇವಸ್ಥಾನಕ್ಕೆ ಹೋಗಿರೋರು ಮಾಲೆ ಹಾಕ್ಕೊಂಡು ಆ ಥರದವರೆಲ್ಲ ಆದರೆ ಕಳಶ ಇಟ್ಟು ಪೂಜೆ ಮಾಡಿ ಈ ಥರ ಎಲ್ಲ ವ್ರತಗಳನ್ನ ಮಾಡ್ತಾರೆ. ನಾವಿದೆ ಫಸ್ಟ್ ಟೈಮ್ ಅಲ್ವಾ, ಅದರಿಂದಾಗಿ ಬರೀ ಪಾದ ಪೂಜೆ ಮಾಡಿ ಅವ್ರನ್ನ ಒಳಗೆ ಕರ್ಕೊಂಡು ಅಷ್ಟೇ.
ಮಾಲೆ ಹಾಕ್ದಾಗಿರುತ್ತಲ್ಲ ಮೈಂಡ್ ಸೆಟ್ಟು, ಅದು ನೀವು ನಾರ್ಮಲ್ ಡೇಸ್ಗಳಲ್ಲಿ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದರೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ, ಮತ್ತೆ ಸಂಜೆ ಆಯಿತಾ ಮತ್ತೆ ಸ್ನಾನ ಮಾಡಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋ ಅಂಥದ್ದು ನಾವು ಎಷ್ಟೇ ಮೈಂಡ್ ಸೆಟ್ ಇಟ್ಕೊಂಡ್ರೂ ಕೂಡ ಈ ಥರ ಮಾತ್ರ ಇರೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಯಾಕಂದರೆ ಇದು ಮಾಲೆ ಹಾಕಿದ ತಕ್ಷಣ ಅದು ಮೈಂಡಲ್ಲಿ ನಮಗೆ ಸೆಟ್ ಆಗಿಬಿಟ್ಟಿರುತ್ತೆ, ನಾವು ಹಿಂಗೆ ಮಾಡಬೇಕು, ಇದೇ ರೀತಿಯೇ ಮಾಡ್ಕೋಬೇಕು ಅಂತ ಆಟೋಮೆಟಿಕ್ಕಾಗಿ ಅವ್ರಿಗೆ ಮೈಂಡ್ ಸೆಟ್ ಆಗೋಗಿರುತ್ತೆ. ನಾನು ಈಗ 2 ದಿವಸದಿಂದ ನೋಡಿನೇ ನನಗೆ ಅಷ್ಟೊಂದು ಮೈಂಡ್ ಚೇಂಜ್ ಆಗಿರ್ಬೇಕಾದ್ರೆ ಇನ್ನು ಅವರಿಗೆ ಇನ್ನೆಷ್ಟು ಮೈಂಡ್ ಚೇಂಜ್ ಆಗಿರಬೇಡ ದೇವ್ರ ಮೇಲೆ ಅಂತ ಇದನ್ನು ನೋಡಿನೇ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಓಂ ಶಕ್ತಿ ಭಜನೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಹಾಗೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಯಾಕಂದರೆ ನಾಳೆನೇ ಇರುಮುಡಿ ಇರೋದ್ರಿಂದ ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಹೊರಡಬೇಕು ಅನ್ನೋದನ್ನೆಲ್ಲ ಹೇಳ್ತಾಯಿದ್ರು. ಈ ಭಜನೆ ಕೇಳ್ತಾ ಇದ್ರೆ ನಮಗೆ ಬಾಡಿ ಎಲ್ಲ ವೈಬ್ರೇಟ್ ಆದಂಗೆ ಅನಿಸುತ್ತೆ. ಮಾಲೆ ಹಾಕದೇ ಇರೋರಿಗೆ ಹಿಂಗೆ ಅನ್ನಿಸ್ತಾ ಇದೆ, ಇನ್ನು ಅವರಿಗೆ ಇನ್ನು ಹೆಂಗೆ ಅನ್ನಿಸ್ಬೇಡ ಅಲ್ವಾ. ಇಲ್ಲಿಗೆ ನಾನು ಇವತ್ತಿನ ವೀಡಿಯೋಸ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಓಂ ಶಕ್ತಿಗೆ ಹೋಗ್ತಿರೋರೆಲ್ಲರಿಗೂ ಕೂಡ ಹ್ಯಾಪಿ ಜರ್ನಿ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾ, ನಿಮಗೂ ಹೀಗೆ ಆ ದೇವ್ರ ಹೆಸರು ಹೇಳ್ತಾ ಇದ್ದರೆ ಈ ಥರ ಬಾಡಿ ವೈಬ್ರೇಟ್ ಆಗುತ್ತಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಒನ್ಸ್ ಅಗೇನ್ ಎಲ್ಲ ಶಕ್ತಿದೇವ್ರಿಗೂ ಕೂಡ ಹ್ಯಾಪಿ ಜರ್ನಿ ಅಂತ ಹೇಳ್ತಾ, ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಓಂ ಶಕ್ತಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.